ಯುದ್ಧದ ಆಟ ರೈತ ಕೂಲಿ ಕಾರ್ಮಿಕರಿಗೆ ಜೀವನದ ಸಂಕಟ ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲದೆ ಪರದಾಟ. ಪಾಶ್ಚಿಮಾತ್ಯ ದೇಶಗಳು ಯಾಕೆ ಯುದ್ಧ ಮಾಡ್ತಾವ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಶ್ರೀಮಂತರ ಯುದ್ಧದ ಆಟ, ರೈತ ಕೂಲಿ ಕಾರ್ಮಿಕರಿಗೆ, ಜನಸಾಮಾನ್ಯರಿಗೆ ಜೀವನದ ಸಂಕಟ, ರೈತರಿಗೆ ಬೆಳೆದ ಬೆಳೆಗೆ ಮಾರುಕಟ್ಟೆಯ ವ್ಯವಸ್ಥೆ ಇಲ್ಲದೆ ಪರದಾಟ. ಪಾಶ್ಚಿಮಾತ್ಯ ದೇಶಗಳು ಯಾಕೆ ಯುದ್ಧ ಮಾಡ್ತಾವ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಏನಾದ್ರೂ ಮಾನಸಿಕ ಅಸ್ವಸ್ಥನ ಇರಾನ್ ಮೇಲೆ ಮಾಡ್ತಾ ಇದ್ದಾರೆ. ಏನು ಯುದ್ಧ ಅವಶ್ಯಕತೆನೇ ಇಲ್ಲ. ಆ ಯುದ್ಧದಿಂದ ಆಗುತ್ತಿರುವಂತಹ ನಷ್ಟ ಯಾರು ಅಂತ ಹೇಳಿದ್ರೆ ಶ್ರೀಮಂತ ದೇಶಗಳಿಗೆ ಆಗ್ತಾ ಇಲ್ಲ. ಇವತ್ತು ಬಲಿಪಶು ಆಗ್ತಾ ಇರೋದು ರೈತ ಕೂಲಿ ಕಾರ್ಮಿಕರು. ಇವತ್ತು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ ಬೆಳೆದಿದ್ದಾರೆ ಬೆಳೆ. ಇವತ್ತು ಹೋಟ್ಲುಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಹೋಟ್ಲುಗಳೆಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ. ಆ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ರೈತರು ಬೆಳೆದಂತ ಬೆಳೆಗೆ ಯಾವುದು ಮಾರ್ಕೆಟ್ ವ್ಯವಸ್ಥೆ ಇಲ್ಲ, ಬೆಲೆ ಇಲ್ಲ. ಆ ತೋಟದಲ್ಲೇ ಬಿಡ್ಬಾಗ್ತಾ ಇದ್ದಾರೆ. ಇನ್ನು ಕೃಷಿ ಇದ್ರೇನೆ ಕೂಲಿ ಕಾರ್ಮಿಕರ ಕೆಲಸ. ಪಾಪ ನೋಡಿ, ಇವಾಗ ನಮ್ಮ ಕೂಲಿ ಕಾರ್ಮಿಕರು ಎಲ್ಲ ಬಂದಿದ್ದಾರೆ. ಅವರೇನೋ ಇನ್ನೇನೋ ಸ್ಕೂಲ್ಗಳು ಓಪನ್ ಆಗ್ತದೆ, ಮಕ್ಕಳ ಒಂದು ಎಜುಕೇಶನ್ಗೆ ಫೀಸ್ ಕಟ್ಟಬೇಕು, ಶುಲ್ಕ ಕಟ್ಟಬೇಕು, ಮನೆಯಲ್ಲಿ ವಯಸ್ಸಾದ ಅನಾರೋಗ್ಯವಂತ ಇರ್ತಾರೆ ಅವ್ರಿಗೆ ತೋರಿಸ್ಬೇಕು. ಅಂತಹ ಸಂದರ್ಭದಲ್ಲಿ ಇವತ್ತು ಇರಾನ್ ಮತ್ತೆ ಅಮೆರಿಕ ಯುದ್ಧ ಏನಾಗ್ತಾ ಇದೆ, ಆ ಯುದ್ಧದಿಂದ ಪರಿಣಾಮ ಎಷ್ಟು ಬೀಳ್ತಾ ಇದೆ ಅಂತೆ. ಶ್ರೀಮಂತ ದೇಶಗಳು ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಲಾಕ್ ಡೌನ್ ಮಾಡ್ತಾ ಇದಂತೆ. ಏನಕ್ಕೆ ಲಾಕ್ ಡೌನ್ ಅಂದ್ರೆ ಚಿನ್ನ ಊಟ ಸಿಕ್ಕಿಲ್ಲ ಅಂತ ಲಾಕ್ ಡೌನ್ ಮಾಡ್ತಾ ಇಲ್ಲ ಅವರು. ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ, ಸಂಪೂರ್ಣವಾಗಿ ಸ್ಥಗಿತ ಆಗ್ಬಿಟ್ಟೈತೆ. ಡೀಸೆಲ್ ಎಷ್ಟು ಕೊಟ್ಟು ಗೊತ್ತಲ್ಲ, ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಅಂದ್ರೆ ಡೀಸೆಲ್ ಪೆಟ್ರೋಲ್ ಅನ್ನ ರಫ್ತು ಮಾಡೋದು ಅಂತ ಹೇಳಿದ್ರೆ ಇವತ್ತು ಇರಾನ್. ಇಂಥ ದೇಶದ ಮೇಲೆ ಇವತ್ತು ಟ್ರಂಪ್ ಏನಕ್ಕೆ ಅವನು ಸ್ವಾರ್ಥಕ್ಕೆ ಇವತ್ತು ಅರಳ ವರ್ಷ ಆಗಿದೆ ಅವನಿಗೆ, ಇವತ್ತು ನಾಳೆ ಸಾಯ್ತಾ ಇದ್ದಾನೆ. ಅವನಿಗೆ ಇದು ಅವಶ್ಯಕತೆ ಇತ್ತ ಯುದ್ಧ? ಅವನೇನ್ ಮೆಂಟಲ್ ಆಗ್ಬಿಟ್ಟಿದಾನ? ಯಾಕ ಅದೇನಿದ್ರೆ ಇಶ್ಯೂ ಸಮಸ್ಯೆ ಇದೆ, ಮಾತುಕತೆ ಪ್ರಕಾರ ಬಗೆಹರಿಸ್ಕೋಬೇಕು. ದಯವಿಟ್ಟು ಹೇಳ್ತಾ ಇದೀವಿ, ಯುದ್ಧ ನಿಲ್ಲಲಿ, ಜನಸಾಮಾನ್ಯರ ಬದುಕು ರಕ್ಷಣೆಯಾಗಲಿ. ಇಲ್ಲ ಅಂದ್ರೆ ದೇಶಾದ್ಯಂತ ಪ್ರಪಂಚಾದ್ಯಂತ ಜನಸಾಮಾನ್ಯರೇನೋ ದಂಗೆ ಎದ್ದಿದ್ದಾರೆ ಅಂದ್ರೆ ಟ್ರಂಪು ಹೊರಟೋಗ್ತಾನೆ, ಇರಾನ್ ಅವರು ಹೊರಟೋಗ್ತಾರೆ. ಆದ್ರೆ ಇವತ್ತು ನಮ್ಗೆ ಬೇಕಾಗಿರೋದು ಶಾಂತಿ ಮಂತ್ರ. ಅಶಾಂತಿ ಮಂತ್ರ ಬೇಡ, ಯುದ್ಧ ಬೇಡವೇ ಬೇಡ. ದಯವಿಟ್ಟು ಯುದ್ಧ ಬೇಡವೇ ಬೇಡ. ಯಾಕಂದ್ರೆ ಏನೂ ಮಾಡದ ತಪ್ಪಿಗೆ ಇವತ್ತು ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಇದು ಅಮೆರಿಕ ಇರ್ಬೋದು, ಇಲ್ಲ ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು, ಆ ದೇಶಗಳಲ್ಲಿ ಬಲಿ ಆಗ್ತಾ ಇರೋದು ಅಮಾಯಕರು. ಆ ಯುದ್ಧದ ಒಂದು ಚಟದಿಂದ ಇವತ್ತು ಬೀದಿಗೆ ಬೀಳ್ತಾರೋ ಜನಸಾಮಾನ್ಯರ ಬದುಕು ಮತ್ತೆ ಕೂಲಿ ಕಾರ್ಮಿಕರು. ಇಂತಹ ಸಂದರ್ಭ ಯುದ್ಧ ಬೇಕಾಗಿತ್ತ? ಈ ಕೂಡಲೇ ನಾವು ಹೇಳ್ತಾ ಇರೋದಷ್ಟೇ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಎರಡೂ ದೇಶಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ನಿಮ್ಮ ಶ್ರೀಮಂತರ ದಾಹಕ್ಕೆ ಯುದ್ಧದ ಆಟ ನಿಲ್ಲಿಸಿ, ಜನಸಾಮಾನ್ಯರ ಬದುಕು ರಕ್ಷಣೆಯಾಗಲಿ. ಆ ಒಂದು ಯುದ್ಧದಿಂದ ಕೃಷಿ ಕ್ಷೇತ್ರ ಮೇಲೆ ಎಷ್ಟು ಬಿದ್ದಿದೆ ಗೊತ್ತಾ ಪರಿಣಾಮ? ಆ ಎಲ್ಲಾ ಡ್ರಿಪ್ ಇಂದ ಅದು ಮಲ್ಚಿಂಗ್ ಪೇಪರ್ ಇಂದ ಎಲ್ಲಾ ಬೆಲೆ ಕಾಸ್ಟ್ ಆಗಿದೆ. ಈಗ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಏನು ಗೊಬ್ಬರಗಳು ಕೂಡ ಹೆಚ್ಚು ಏರಿಕೆ ಮಾಡ್ತಾರಂತೆ. ಗೊಬ್ಬರ ಕೂಡ ಏರಿಕೆ ಮಾಡಿದ್ರೆ ನಾವ್ ವ್ಯವಸಾಯ ಮಾಡೋದೇನು? ಈಗ್ಲೂ 1 ಎಕರೆ ಟೊಮಾಟೊ, 1 ಎಕರೆ ಹೂಕೋಸು, ಗಡ್ಡೆಕೋಸು ಬೆಳಿಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು. ರೈತ ಇದ್ರೇನೆ ಊಟ, ರೈತ ಇಲ್ಲ ಅಂತ ಹೇಳೋದಾಗಿಲ್ಲ. ಕೃಷಿ ಭೂಮಿ ಇರ್ಬೇಕಂದ್ರೆ ಕೃಷಿ ಕಾರ್ಮಿಕರು ಇರ್ಬೇಕು. ಕೃಷಿ ಕಾರ್ಮಿಕರು ಇರ್ಬೇಕಾದ್ರೆ ರೈತನು ಬೆಳೆದಂತ ಬೆಳೆಗೆ ಕನಿಷ್ಠ ಅವನು ಹಾಕಿದ ಬಂಡವಾಳಕ್ಕೆ ಬೆವರ ತಕ್ಕಂತೆ ಬೆಲೆ ಸಿಗ್ಬೇಕು. ದಯವಿಟ್ಟು ಈ ಒಂದು ಶ್ರೀಮಂತರ ಯುದ್ಧದಾಟ ನಿಲ್ಲಿಸಲಿ. ಜನಸಾಮಾನ್ಯರ, ರೈತ ಕೂಲಿ ಕಾರ್ಮಿಕರ, ರೈತರ ಬದುಕು ಉಳಿಯಲಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಪಂಚದ ಜನಸಾಮಾನ್ಯರು, ಕೂಲಿ ಕಾರ್ಮಿಕರೇ ನೇರವಾಗಿ ಎಚ್ಚರಿಕೆ ನೀಡ್ತಾ ಇದ್ದಾರೆ. ನಮ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು, ಇದೇ ರೀತಿ ಮುಂದುವರೆದ್ರೆ ಕೊರೋನಾ ಟೈಮ್ ಲಾಕ್ ಡೌನ್ ಮಾಡಿದಿವೆ, ಆ ಲಾಕ್ ಡೌನ್ ಅನುಸರಿಸಬೇಕಂತ ಹೇಳಿ. ಯಾರೋ ಸ್ವಾಮಿ ತಪ್ಪು ಮಾಡಿರೋದಕ್ಕೆ ಯಾರು ಸ್ವಾಮಿ ಲಾಕ್ ಡೌನು? ನೀವು ಲಾಕ್ ಡೌನ್ ಏನಕ್ಕೆ ಮಾಡ್ಬೇಕು ಅಂತ ಹೇಳಿ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಮೊದಲ ಕಾಲದಲ್ಲಿ ಇತ್ತು, ನಮ್ಮ ಅಜ್ಜಿಯವರ ಕಾಲದಲ್ಲಿ ಏನ್ ಹೇಳಿ ಎತ್ತಿನ ಬಂಡಿಗಳಿದ್ವು, ಅವ ಮೊಬೈಲ್ಗಳಿರ್ಲಿಲ್ಲ. ದಯವಿಟ್ಟು ಈ ಯುದ್ಧದಿಂದ ಮೊಬೈಲ್ಗಳೆಲ್ಲ ಸ್ಥಗಿತ ಆಗ್ಬಿಡ್ಲಿ. ಆರೋಗ್ಯವಂತ ಇರ್ತಾರೆ, ನಡೆದಾಡ್ತಾರೆ, ಬಂಡಿಗಳೆಲ್ಲ ಹೊಡ್ತಾರೆ. ಮತ್ತೆ ಎತ್ತುಗಳು ಅದು ಒಂದು ಸೊಗಡು ಬರ್ತಾ ಇದೆ. ಅದನ್ನ ಬಿಟ್ಬಿಟ್ಟು ಡೀಸೆಲ್ ಸಿಕ್ಕಿಲ್ಲ, ಪೆಟ್ರೋಲ್ ಸಿಕ್ಕಿಲ್ಲ, ಗ್ಯಾಸ್ ಸಿಕ್ಕಿಲ್ಲ ಅಂತೇಳಿ ಜನಸಾಮಾನ್ಯ ಮೇಲೆ ಕಲ್ಲಾಕುವಂತಹ ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ ಅಂತೇಳಿ ಕೂಲಿ ಕಾರ್ಮಿಕರ, ಜನಸಾಮಾನ್ಯರ, ರೈತರ ಪರವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗೆ ನಾವು ಕೈ ಮುಗಿದು ಕೇಳ್ಕೊಂತ ಇದೀವಿ. ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ, ಜನಸಾಮಾನ್ಯ ಬದುಕು ಉಳಿಯಲಿ.